ಸೂಚನೆ ಕೊಟ್ಟಿದ್ದಾರೆ. ವಿಶೇಷವಂದ್ರೆ ನಾನು ಪ್ರಕಾಶನ ಹುಕ್ಕೇರಿಯವರ ಮೊನ್ನೆ ಚರ್ಚೆ ಮಾಡಿ ಇವತ್ತು ಈ ಜಾತ್ರೆ ನಿಮಿತ್ತಾಗಿ ಮತ್ತು ಮಠಕ್ಕೆ ಸುಮಾರು 25 ಲಕ್ಷ ರೂಪಾಯಿ ಮೊದಲೇ ಹಂತಿಗೆ ಬರುವ ಒಂದು 2 ತಿಂಗಳಲ್ಲಿ ಇವತ್ತು ದೇವಸ್ಥಾನ ಕೊಡುವಂತ ನಾವು ಪ್ರಕಾಶನ ಹುಕ್ಕೇರಿಯವರ ಒಂದು ವಿಚಾರ ಮಾಡಿ ಇವತ್ತು ನಾವು ಮುಂದೊಳಗಿದ್ದೀವಿ. ಇವತ್ತು ಎಷ್ಟು ಒಳ್ಳೆ ದೇವಸ್ಥಾನ ಮುಂದೆ ಇವತ್ತ ಒಂದು ಏನಂತ ಯಾತ್ರಿ ನಿವಾಸ ಇಲ್ಲಿ ಕಟ್ಟಾಗತ್ತ. ಸುಮಾರು 450 ರೂಮ್ ಅದಾವ. ಮುಂದ ಬೇರೆ ಬೇರೆ ಒಂದು ಬೇರೆ ಬೇರೆ ಆಲೋಚನೆ ಮಾಡಿದ್ದಾರೆ. ಇವತ್ತಿನ ನೀವು ಸಲಹೆ ಕೊಟ್ಟಿದ್ದೀರಿ. ಮೊನ್ನೆ ನಾವಾಗಲಿ ಅನಿಲ್ ಪಾಟೀಲ್ ಹೋದ 2 ವಾರ ಇಲ್ಲಿ ಬಂದ ಎಲ್ಲ ಭಕ್ತರು ಕೂಡ ಒಂದು ಚರ್ಚೆ ಮಾಡಿದ್ವು. ಒಂದೊಂದು ಸಲಹೆ ನಾವೆಲ್ಲ ಬರ್ಕೊಂಡು ಹೋಗಿದ್ವು. ಮುಂದೆ ಇವತ್ತೇನು 5 ಲಕ್ಷ ಜನ ಇಲ್ಲಿ ಸೇರ್ತಾರೆ. ಒಂದು ಮೊಬೈಲ್ ಶೌಚಾಲಯ ಮಾಡಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಕುಡಿ ನೀರು ಹೇಳಿ ಮೊಬೈಲ್ ಕುಡಿ ನೀರು ವ್ಯವಸ್ಥೆ ಆಗಲಿ. ಲೈಟಿಂಗು ಕೂಡ ಬರೀ 1 ಲಕ್ಷ ರೂಪಾಯಿದಾಗ ಲೈಟಿಂಗ್ ಆಗಿಲ್ಲ. ನಾವು ಕೂಡ ಅಂತ ಕೈ ಇಟ್ಟು ಕಂಪ್ಲೀಟ್ ಮಾದರಿ ಹಿಡಿದ ಕಲ್ಲೋಳ ಪೂಲ್ ಮಠ 3-4 ಲಕ್ಷ ರೂಪಾಯಿ ಖರ್ಚಾಗಲಿ ಲೈಟಿಂಗ್ ವ್ಯವಸ್ಥೆ ಮಾಡ್ತೀವಿ. ಯಾರು ಬಂದರೂ ಕೂಡ ಒಂದು ಲೈಟಿಂಗ್ ವ್ಯವಸ್ಥೆ ಆಗಬೇಕು. ನಿಮ್ದು ಶೌಚಾಲಯ ಇವತ್ತು ನಾನು ಮೊಬೈಲ್ ಶೌಚಾಲಯ ಆರ್ಡರ್ ಕೊಟ್ಟ ಹೆಣ್ಮಕ್ಳು ಒಂದು ಬೇರೆ ಗಂಡು ಮಕ್ಳು ಒಂದು ಬೇರೆ ಇಂಥ ಒಂದು ಮೊಬೈಲ್ ಶೌಚಾಲಯ ಒಂದು 15 ಅಂದ್ರೆ ಒಂದು 15 2 ಯೂನಿಟ್ ರೆಡಿ ಮಾಡಿಸಿ ಅದಕ್ಕೆ ಆರ್ಡರ್ ಕೊಡ್ಸ ಮುಂದಿನ 1 ತಿಂಗಳಲ್ಲಿ ಬರುವಂಥ ವ್ಯವಸ್ಥೆ ಮಾಡ್ತೀವಿ. ಇವತ್ತ ಒಂದು ಅವಕಾಶ ಇದೆ. ಈ ಒಂದು ಪವಿತ್ರ ಸ್ಥಾನದಲ್ಲಿ ಯಾವ ರೀತಿ ನಮ್ಮ ಎಕ್ಸಂಬದಾಗ ಒಂದು ಜಾತ್ರೆ ಮಾಡ್ತೀವಿ, ಕಲ್ಲೋಳದಾಗ ಮಾಡ್ತೀವಿ, ಎಕ್ಸಂಬದಾಗ ಮಾಡ್ತೀವಿ. ಇಂಥ ಒಂದು ಅವಕಾಶ ಸಿಕ್ಕಾಗ ಡಿಪಾರ್ಟ್ಮೆಂಟ್ ನಮಗೂ ಒಂದು ಹೆಮ್ಮೆ. ನಮ್ಗೆಲ್ಲ ಅಧಿಕಾರಿಗಳು ಕೂಡ ಯಾವಾಗ ನಾವು ಕರ್ತೀವೋ ಯಾವಾಗ ಒಂದು ಜವಾಬ್ದಾರಿ